ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 8ನೇ ತರಗತಿಯ ಗಣಿತ ಪ್ರಕಾಶದಿಂದ ಚಾಪ್ಟರ್ 3 ಸಂಖ್ಯೆಗಳ ಒಂದು ಕಥೆ. ಈ ಒಂದು ಪಾಠದಿಂದ ಪೇಜ್ ನಂಬರ್ 66ರಲ್ಲಿರುವಂತಹ ಮುಂದಿನ ಒಂದು ವಿಡಿಯೋವನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಿಂದಿನ ಎಲ್ಲ ವೀಡಿಯೋಸ್ಗಳು ಸಹ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ, ಸೊ ಹೋಗಿ ನೀವು ನೋಡ್ಕೋಬಹುದು. ಸೊ ಬನ್ನಿ ನೋಡೋಣ ಪೇಜ್ ನಂಬರ್ 66ರಲ್ಲಿರುವಂಥ ಈಜಿಪ್ಟಿಯನ್ ವ್ಯವಸ್ಥೆಯಲ್ಲಿನ ವ್ಯತ್ಯಾಸಗಳು ಮತ್ತು ಆಧಾರದ ಕಲ್ಪನೆ. ಸೊ ನೆಕ್ಸ್ಟು ಹಿಂದಿನ ಒಂದು ವೀಡಿಯೋಸಲ್ಲಿ ನಾವು ಈಜಿಪ್ಟಿಯನ್ ಸಂಖ್ಯಾ ಪದ್ಧತಿಯನ್ನು ನೋಡಿದ್ವಿ. ಸ್ವಲ್ಪ ರಿಮೈಂಡ್ ಮಾಡ್ತೀನಿ. ಏನಪ್ಪ ಅಂತಂದರೆ ಇಲ್ಲೆಲ್ಲ ನೀವು ಸಿಂಬಲ್ಸ್ ನೋಡ್ಬೋದು. ಇದನ್ನು 1, ಇದು 10, ಇದು 10 ಸ್ಕ್ವೇರ್ ಅಂದರೆ 100, ಇದು 10 ಕ್ಯೂಬ್ ಅಂದರೆ 1000, ಇದು 10⁴ ಅಂತಂದರೆ 10,000. ಈ ರೀತಿಯಾಗಿ ಅವರು ಸಿಂಬಲ್ಸ್ಗಳನ್ನು ಕೊಟ್ಟಿದ್ರು ಅಲ್ವಾ. ಅದನ್ನು ಒಂದು ಕಂಟಿನ್ಯೂ ಮಾಡೋಣ. ಆಧಾರದ ಕಲ್ಪನೆ ಯಾವ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ. ಹಿಂದಿನ ಹೆಗ್ಗುರುತು ಸಂಖ್ಯೆಗೆ ಸಮಾನ ಗಾತ್ರದ 10 ಸಂಗ್ರಹಗಳನ್ನು ಒಟ್ಟುಗೂಡಿಸುವ ಬದಲು ಈಜಿಪ್ಟಿಯನ್ ವ್ಯವಸ್ಥೆಯಂತೆ ಹಿಂದಿನ ಹೆಗ್ಗುರುತು ಸಂಖ್ಯೆಗೆ ಸಮಾನ ಗಾತ್ರದ 5 ಸಂಗ್ರಹಗಳನ್ನು ಒಟ್ಟುಗೂಡಿಸುವ ಮೂಲಕ ನಾವು ಸಂಖ್ಯಾ ಪದ್ಧತಿಯನ್ನು ಪಡೆಯಬಹುದೇ? ನೀವಿಲ್ಲಿ ನೋಡ್ಬೋದು 10ರ ಘಾತಗಳನ್ನು ನೋಡಿದ್ವಿ ನಾವು ಹಿಂದಿನ ಒಂದಿದ್ರೊಳಗಡೆ. ಅದೇ ರೀತಿ 5ರ ಒಂದು ಘಾತಗಳನ್ನು ಬಳಸ್ಕೊಂಡು ಮಾಡಬಹುದಾ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಈ 5ಅನ್ನು ಯಾವುದೇ ಧನಾತ್ಮಕ ಪೂರ್ಣಾಂಕದಿಂದ ಬದಲಾಯಿಸಬಹುದೇ ಅಂತ ಹೇಳಿಬಿಟ್ಟು ಕ್ವಶನ್ ಕೇಳ್ತಾ ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ದಾರೆ. ಏನಂತ ಹೇಳಿಬಿಟ್ಟು ಈ ಸಾಧ್ಯತೆಯನ್ನು ಪರಿಶೀಲಿಸೋಣ. ಮೊದಲ ಹೆಗ್ಗುರುತು ಸಂಖ್ಯೆ 1 ಆಗಿರಲಿ. 1 ಯಾಕೆ ಆಗಿರಲಿ ಅಂತ ಅಂದರೆ 5⁻0 ಅಂತ ಅಂದರೆ 1 ನಾವು ಆಲ್ರೆಡಿ ಮೊದಲನೇ ಪಾಠದಲ್ಲಿ ನೋಡಿದ್ದೀವಿ ಅಲ್ವಾ. 1 ಅಂತ ಅಂದರೆ 5⁻0, 5⁻0 ಅಂತ ಅಂದರೆ 1 ಅಲ್ವಾ. 10⁻0 ಅಂತ ಅಂದ್ರೂ ಒಂದೇ. ಹಾಗಾಗಿಬಿಟ್ಟು ಮೊದಲ ಹೆಗ್ಗುರುತು ಎಷ್ಟಿದೆ? 1 ಅಂತ ಅಂದ್ಕೊಳ್ಳೋಣ. ಹಿಂದಿನ ಹೆಗ್ಗುರುತು ಸಂಖ್ಯೆಗೆ ಸಮಾನ ಗಾತ್ರದ 5 ಸಂಗ್ರಹಗಳನ್ನು ಒಟ್ಟುಗೂಡಿಸಿ 1. ಇದರ ಗಾತ್ರವು ಎರಡನೇ ಹೆಗ್ಗುರುತು ಸಂಖ್ಯೆಯಾಗಿದ್ದು ಅದು 5 ಆಗಿದೆ ಅಲ್ವಾ. ಸೊ ನೆಕ್ಸ್ಟು 1 ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ನಂಬರ್ 5 ಬರುತ್ತೆ. ಹೇಗೆ ಅಂತ ಅಂದರೆ 1 ಆದಮೇಲೆ 5⁻0 ಅಂತ ಅಂದರೆ 1, 5⁻1 ಅಂತ ಅಂದರೆ 5 ಅಲ್ವಾ. ಅದನ್ನು ಹೇಳಿದ್ದಾರೆ. ಹಿಂದಿನ ಹೆಗ್ಗುರುತು ಸಂಖ್ಯೆಗೆ ಸಮನಾದ ಗಾತ್ರದ 5 ಸಂಗ್ರಹಗಳನ್ನು ಒಟ್ಟುಗೂಡಿಸಿ ಮತ್ತೆ 5 ಸಂಗ್ರಹಗಳನ್ನು ಒಟ್ಟುಗೂಡಿಸಿದ್ರೆ 5⁻2 5 × 5 25. ಈ ರೀತಿಯಾಗಿ 25 ಆಗುತ್ತೆ. ನೆಕ್ಸ್ಟ್ 5⁻3 ಅಂತ ಅಂದರೆ 125 ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಚಿತ್ರದ ಮೂಲಕ ಕೊಟ್ಟಿದ್ದಾರೆ. 1 5 ಇದು 5 10 15 20 25. ನೆಕ್ಸ್ಟ್ ನಂಬರ್ 125 ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕೊಡಿದೆ. ಹೀಗಾಗಿ ನಾವು ಹೊಸ ಸಂಖ್ಯಾ ಪದ್ಧತಿಯನ್ನು ಹೊಂದಿದ್ದೇವೆ. ನೆಕ್ಸ್ಟು ಯಾವ ರೀತಿಯಾಗಿ ಸಂಖ್ಯೆಗಳ ಕತೆ ಮುಂದುವರಿತಾ ಹೋಗ್ತಾ ಇದೆ ಅನ್ನೋದನ್ನು ನೀವು ನೋಡಬಹುದು. ಓಕೆ, ನಾವು ಹಿಂದಿನ ಒಂದು ವಿಡಿಯೋದಲ್ಲಿ 10ರ ಘಾತಗಳನ್ನು 10 ಅನ್ನೋದು ಒಂದು ಹೆಗ್ಗುರುತನ್ನು ಇಟ್ಕೊಂಡು ಮಾಡಿದ್ವಿ. ಈಗ ನೆಕ್ಸ್ಟು ಆಧಾರ 5ಅನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿಬಿಟ್ಟು ಅಲ್ಲಿ ಪ್ರತಿ ಹೆಗ್ಗುರುತು ಸಂಖ್ಯೆಯು ಹಿಂದಿನದರ 5 ಪಟ್ಟು ಇರುತ್ತೆ. ಒಂದು ಮೊದಲ ಹೆಗ್ಗುರುತು ಸಂಖ್ಯೆ ಆಗಿರೋದರಿಂದ ಉಳಿದೆಲ್ಲವೂ 5ರ ಘಾತಗಳಾಗಿದೆ. ಸೊ ಅದಕ್ಕೋಸ್ಕರ ಅವರು ಒಂದೊಂದು ಸಿಂಬಲನ್ನು ಕೊಟ್ಟರು. 5⁻0 ಅಂತಂದರೆ 1 ಅಂದರೆ ಟ್ರ್ಯಾಂಗಲ್ ಕೊಟ್ಟರು. 5⁻1 5 ಅಂತಂದರೆ ಚೌಕ ಕೊಟ್ಟರು. 5⁻2 ಅಂತಂದರೆ ಹೆಕ್ಸಗಾನ್ ಷಡ್ಭುಜವನ್ನು ಕೊಟ್ಟರು. 5⁻3 ಅಂತ ಅಂದರೆ ವೃತ್ತ ಕೊಟ್ಟರು. 5⁻4 ಅಂದರೆ ಈ ರೀತಿಯಾಗಿ ಒಂದು ವಕ್ರ ರೇಖೆಯನ್ನು ಕೊಟ್ಟರು. 5⁻5 ಅಂತಂದರೆ ಮೇಲಕ್ಕೆ ಬಾಣದ ಗುರುತನ್ನು ಕೊಟ್ಟರು ಅಲ್ವಾ. ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಅರೈಸ್ ಆಗಿದೆ. ಏನಪ್ಪ ಅಂತಂದರೆ 143ಅನ್ನು ಈ ಹೊಸ ಸಂಖ್ಯಾ ಪದ್ಧತಿಯಲ್ಲಿ ವ್ಯಕ್ತಪಡಿಸಬಹುದಾ? ಹೌದು, ವ್ಯಕ್ತಪಡಿಸಬಹುದು. ಯಾಕೆ, ಹೇಗೆ ಅಂತಂದರೆ 143 ಅಂತಂದರೆ ಇಲ್ಲಿ ಎಲ್ಲೂ ನಾವು 5ರ ಘಾತಗಳಲ್ಲಿ 100ಅನ್ನು ನೋಡಿಲ್ಲ ಅಲ್ವಾ. 1 ಇದೆ, 5 ಇದೆ, 25 ಇದೆ, 125 ಇದೆ. 125 ಅನ್ನೋದು ಹತ್ತಿರ ಇದೆ ಅಲ್ವಾ. ಸೊ 125 ಅಂತ ಒಂದು ತೊಗೊಳ್ಳೋಣ. ಇನ್ನು ಉಳಿದಿದ್ದು ಎಷ್ಟಾಯಿತು? ಇನ್ನು 5 ತೊಗೊಂಡ್ರೆ 130 ಆಯಿತು. ಇನ್ನು 5 ತೊಗೊಂಡ್ರೆ 135 ಆಯಿತು. ಇನ್ನು 5 ತೊಗೊಂಡ್ರೆ 140 ಆಯಿತು ಅಲ್ವಾ. ಇನ್ನು 5 ತೊಗೊಳಕ್ಕೆ ಬರಲ್ಲ, 145 ಆಗಿಬಿಡುತ್ತೆ. ಹಾಗಾಗಿಬಿಟ್ಟು ಬಿಡಿ, 1 ಇಂಟ್ರೊಡ್ಯೂಸ್ ಆಗಿದೆ. ಹಾಗಾಗಿಬಿಟ್ಟು 3 ಉಳಿದಿದೆ ಅಲ್ವಾ. 1 2 3 ಅಂತ ಅಂದರೆ 125, 5 130, 135, 140, 141, 142, 143. ಈ ಸಂಖ್ಯಾ ಪದ್ಧತಿಯನ್ನು ವ್ಯಕ್ತಪಡಿಸಿ ಅಂತ ಈ ರೀತಿಯಾಗಿ ನಾವು ಸ್ಪ್ಲಿಟ್ ಮಾಡಬೇಕಾಗತ್ತೆ. 143ನ್ನು 5ರ ಘಾತಗಳಲ್ಲಿ ಸ್ಪ್ಲಿಟ್ ಮಾಡಬೇಕಾಗತ್ತೆ. ನಾವು 100 ಮಾಡಿ 43, 100 ಅನ್ನೋದು 5ರ ಘಾತಗಳಲ್ಲಿ ಬರೋದಿಲ್ಲ. ಹಾಗಾಗಿಬಿಟ್ಟು ನಾವು ಮಾಡೋದಿಲ್ಲ. ಹಾಗಾಗಿ 5⁻3 125, ಇದು 143ಕ್ಕಿಂತ ಚಿಕ್ಕದಾದ ಅತಿ ದೊಡ್ಡ ಹೆಗ್ಗುರುತು ಸಂಖ್ಯೆ ಆಗಿರೋದ್ರಿಂದ ನಾವು 125ಅನ್ನು ತೊಗೊಂಡಿದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ನಂಬರನ್ನು ತೊಗೊಬೋದಾಗಿತ್ತು 625. ಆದರೆ 143 ಚಿಕ್ಕದಲ್ವ. 625ರಲ್ಲಿ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತೀರಾ? ಹಾಗಾಗಿಬಿಟ್ಟು 125ಅನ್ನು ತೊಗೊಂಡ್ವಿ. ನೆಕ್ಸ್ಟ್ ಇದನ್ನು ಯಾವ ರೀತಿಯಾಗಿ ಸಿಂಬಲ್ ಮೂಲಕ ಸಿಂಬಲೈಸ್ ಮಾಡ್ತೀರಾ ಅಂದರೆ 125 ಅಂತ ಅಂದರೆ
ವೃತ್ತ, 5 ಅಂತ ಅಂದರೆ ಚೌಕ, ಇನ್ನೊಂದು 5 ಚೌಕ, ಇನ್ನೊಂದು 5 ಚೌಕ, ನೆಕ್ಸ್ಟು 1 ಅಂತ ಅಂದರೆ 3 ತ್ರಿಭುಜ. ಓಕೆ, ಅದನ್ನೇ ಇಲ್ಲಿ ಕೊಟ್ಟಿರೋದು. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಈ ಒಂದು ಹೆಗ್ಗುರುತು ಸಂಖ್ಯೆಗಳನ್ನು ಹೊಂದಿರುವ ಸಂಖ್ಯಾ ಪದ್ಧತಿಗಳಲ್ಲಿ ಸಂಖ್ಯಾ ಪದ್ಧತಿಗಳಲ್ಲಿ ಮೊದಲ ಹೆಗ್ಗುರುತು ಸಂಖ್ಯೆ 1 ಆಗಿರುವ ಮತ್ತು ಪ್ರತಿ ಮುಂದಿನ ಹೆಗ್ಗುರುತು ಸಂಖ್ಯೆಯನ್ನು ಪ್ರಸ್ತುತ ಹೆಗ್ಗುರುತು ಸಂಖ್ಯೆಯೊಂದಿಗೆ ಕೆಲವು ಸ್ಥಿರ ಸಂಖ್ಯೆ ನಿಂದ ಗುಣಿಸುವ ಮೂಲಕ ಪಡೆಯಲಾಗುವ ಹೆಗ್ಗುರುತು ಸಂಖ್ಯೆಗಳನ್ನು ಹೊಂದಿರುವ ಸಂಖ್ಯಾ ಪದ್ಧತಿಗಳನ್ನು ನಾವು ಆಧಾರ ಸಂಖ್ಯೆ ಅಂತ ಅಂದರೆ ಯಾವುದಾದ್ರೂ ಆಗಿರ್ಬೋದು. ಈಗ ಸದ್ಯಕ್ಕೆ ನಾವು ಆಧಾರ 5 ನೋಡಿದ್ವಿ, ಅದರ ಜಾಗದಲ್ಲಿ ಬದಲಿಗೆ ನಾವು 7 ಮಾಡಬಹುದು. ಆಧಾರ 7 ಅಂತ ಹೇಳ್ಬಿಟ್ಟು ಮಾಡ್ಬೋದು, ಅಥವಾ ಆಧಾರ 2 ಅಂತ ಹೇಳ್ಬಿಟ್ಟು ಮಾಡ್ಬೋದು. ಅಂತ ಅಂದರೆ ಎಂದರ ಘಾತ 0 ಅಂತ ಅಂದರೆ ಆಬ್ವಿಯಸ್ಲಿ 1 ಸ್ಟಾರ್ಟ್ ಆಗುತ್ತೆ ಹೆಗ್ಗುರುತು. ಅದಾದಮೇಲೆ ಎಂದರ ಘಾತ 1 ಅಂತ ಅಂದರೆ 7ರ ಘಾತ 1 ಅಂತ ಅಂದರೆ 7. ನೆಕ್ಸ್ಟ್ 7ರ ಘಾತ 2 ಅಂತ ಅಂದರೆ 49. ಈ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಅನ್ನೋದು ಯಾವುದೇ ಸಂಖ್ಯೆಯನ್ನು ಸೂಚಿಸುತ್ತೆ. ಈಜಿಪ್ಟ್ನ ಸಂಖ್ಯಾ ಪದ್ಧತಿಯು ಆಧಾರ 10 ಸಂಖ್ಯಾ ಪದ್ಧತಿಯಾಗಿದೆ. ಈಗ ಈಜಿಪ್ಟ್ನಲ್ಲಿ ನಮಗೆ ಫೈನಲ್ ಆಗಿ ಗೊತ್ತಾಯಿತು, ಆಧಾರ 10 ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಹಿಂದಿನ ಪೇಜಲ್ಲಿ. ಅದಾದಮೇಲೆ ನಾವು ರಚಿಸಿದ ಸಂಖ್ಯಾ ಪದ್ಧತಿ ಆಧಾರದ 5 ಪದ್ಧತಿಯಾಗಿದೆ. ಆಧಾರ 10 ಸಂಖ್ಯಾ ಪದ್ಧತಿಯನ್ನು ಇಲ್ಲಿ ದಶಮಾನ ಸಂಖ್ಯಾ ಪದ್ಧತಿ ಎಂದು ಕರೆಯಲಾಗುತ್ತದೆ. ಯಾವ ಕಾಲದಲ್ಲಿ ಈಜಿಪ್ಟ್ನ ಸಂಖ್ಯಾ ಪದ್ಧತಿಯಿಂದಲೇ ದಶಮಾನ ಸಂಖ್ಯಾ ಪದ್ಧತಿ ಜಾರಿಗೆ ಇತ್ತು ಅಂತ ಹೇಳಿಬಿಟ್ಟು ಇದ್ರ ಮೂಲಕ ನಾವು ನೋಡ್ಬೋದು. ನೆಕ್ಸ್ಟ್ ಬರೋಣ, ಕಂಡು ಹಿಡಿಯಿರಿ. ಕೋಷ್ಟಕ 2ರಲ್ಲಿನ ಚಿಹ್ನೆಗಳನ್ನು ಬಳಸಿಕೊಂಡು ಮೇಲಿನ ಆಧಾರ 5 ವ್ಯವಸ್ಥೆಯಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಬರೆಯಿರಿ. ಓಕೆ, ಕೋಷ್ಟಕ 2 ಅಂತ ಅಂದರೆ ಇದೆ ಯಾವುದು? ಇದು. ಓಕೆ, ಈ ಎಲ್ಲ ಚಿಹ್ನೆಗಳನ್ನು ನಾವು ಬಳಸ್ಕೊಂಡು ಕೋಷ್ಟಕ 2 ಅಂತ ಅಂದರೆ ಈ ಚಿಹ್ನೆಗಳನ್ನು ಬಳಸ್ಕೊಂಡು ಆಲ್ರೆಡಿ ನಾವು ಆಧಾರ 5ರಲ್ಲಿದ್ದೀವಲ್ವ, ಈ ಚಿಹ್ನೆಗಳನ್ನು ಬಳಸ್ಕೊಂಡು ನಾವು ಈ ಸಂಖ್ಯೆಗಳಿಗೆ ಸಂಖ್ಯೆಗಳನ್ನು ಅವ್ರದ್ದು ಈಜಿಪ್ಟಿಯನ್ ಪದ್ಧತಿಯಲ್ಲಿ ಬರಿಬೇಕಂತೆ. ಓಕೆ, ಮೊದಲನೇದಾಗಿ 15. ಬನ್ನಿ, 15ಅನ್ನು ನಾವು 5ರಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು ಹೋಗಬೇಕು. 15ಅನ್ನು ನಾವು ಯಾವ ರೀತಿಗೆ ಮಾಡ್ಬೋದು? 15 ಆದಮೇಲೆ 25. 15ಅನ್ನು 1 ಇಲ್ಲ 5 1 25 ಮಾಡಬೇಕು. 25ಗಿಂತ ಇರೋದ್ರಿಂದ ನಾವು 5 ಮಾಡ್ತೀವಿ. 5 + 5 + 5 ಈ ರೀತಿಯಾಗಿ ಮಾಡಿದ್ವಿ. ಓಕೆ, ನೆಕ್ಸ್ಟ್ ನಂಬರ್ ನೋಡೋಣ. ನೆಕ್ಸ್ಟ್ ನಂಬರ್ ಎಷ್ಟಿದೆ? 50 ಇದೆ. ಓಕೆ ಫೈನ್. 50ಅನ್ನು ಯಾವ ರೀತಿಯಾಗಿ ಮಾಡ್ಬೋದು? 25 ಮಾಡಬಹುದು ಮತ್ತು ಇನ್ನೊಂದು 25 ಮಾಡಿಬಿಡ್ಬೋದು. 25 + 25. ಓಕೆ, 25 25ಕ್ಕೆ ಸಿಂಬಲ್ ಇದೆ. ಯಾವ ಸಿಂಬಲ್ ಇದೆ ಅಂತ ಅಂದರೆ ನೀವು ನೋಡಬಹುದು. ಯಾವ ಸಿಂಬಲ್ ಇದೆ? ಹೆಕ್ಸಗಾನ್, ಷಡ್ಭುಜಾಕೃತಿಯ ಒಂದು ಸಿಂಬಲ್ ಇದೆ ಇಲ್ಲಿ ನೋಡಿ. ಓಕೆ, ಇಲ್ಲಿ ನೋಡಿ ಷಡ್ಭುಜಾಕೃತಿಯ ಒಂದು ಸಿಂಬಲ್ ಇದೆ. ಬನ್ನಿ ನಾವು 2 ಸಲ ಈ ಸಿಂಬಲನ್ನು ಬರೆದು ಬಿಡೋಣ. ಓಕೆ, ಆಯ್ತು, ಇಷ್ಟೇ. ನೆಕ್ಸ್ಟ್ 3ನೇ ಲೆಕ್ಕ. 3ನೇ ಲೆಕ್ಕದಲ್ಲಿ ಎಷ್ಟಿದೆ? 137 ಇದೆ. ಇದನ್ನು ಯಾವ ರೀತಿಯಾಗಿ ಮಾಡ್ಬೋದು? ಹೌದು, 125, 5 ಅಂದರೆ 130, 135, 36, 37. ಓಕೆ, 125ಕ್ಕೆ ರೌಂಡ್ ಸರ್ಕಲ್ ಇದೆ. ನೆಕ್ಸ್ಟ್ 5ಕ್ಕೆ ಚೌಕ ಇದೆ, ಮತ್ತೆ 5ಕ್ಕೆ ಚೌಕ ಇದೆ, 1ಕ್ಕೆ ತ್ರಿಭುಜ ಇದೆ, ಮತ್ತೆ ತ್ರಿಭುಜ ಇದೆ. ಇದು ನಾವು ಈಜಿಪ್ಟಿಯನ್ ಪದ್ಧತಿಯಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಓಕೆ ಫೈನ್. ನೆಕ್ಸ್ಟ್ ನಂಬರ್ ನೋಡೋಣ, 4ನೇದು ಎಷ್ಟಿದೆ? 293 ಇದೆ. 293ಅನ್ನು ಮಾಡೋಣ. 293. ಓಕೆ, 293ಅನ್ನು ಯಾವ ರೀತಿಯಾಗಿ ಮಾಡ್ಬೋದು? ನೆಕ್ಸ್ಟ್ ನಂಬರ್ ತೊಗೊಬೋದು. ಯಾವುದು? 125, 125 ತೊಗೊಬಹುದು. ಓಕೆ, ಪ್ಲಸ್ 125, 125 ತೊಗೊಂಡೆ ನಾನು. ಓಕೆ, ಎಷ್ಟಾಯಿತು? 250 ಆಯಿತು. 250, 255, 5 5 5 5. ಪ್ಲೇಸ್ ಇಲ್ಲ, ಕೆಳಗಡೆ ಬರಿತಾ ಇದ್ದೀನಿ. 7 ಸಲ 5, 8 ಸಲ ಆಯಿತು. ಓಕೆ, 5 ಅಂತ ಅಂದರೆ 125, 125 ಅಂತ ಅಂದರೆ ಎಷ್ಟಾಯಿತು? 250. 250ಕ್ಕೆ 40 ಸೇರಿಸಿದ್ರೆ 290. ಇನ್ನು ನೆಕ್ಸ್ಟು 3 ಬಿಡಿ. ಓಕೆ, ಇದನ್ನು ನಾವು ಚಿತ್ರದಲ್ಲಿ ಮಾಡಬೇಕಾಗತ್ತೆ. ಓಕೆ, ಬನ್ನಿ ಚಿತ್ರದಲ್ಲಿ ಮಾಡೋಣ. 125ಕ್ಕೆ ಏನಿದೆ? ರೌಂಡ್ ಇದೆ. ಇನ್ನೊಂದು 125ಕ್ಕೆ ರೌಂಡ್ ಇದೆ. ಓಕೆ, 5ಕ್ಕೆ ಚೌಕ ಇದೆ. ಎಷ್ಟೈದು? 8 5ಗಳಿದ್ದಾವೆ. 1 2 3 4 5 6
7 8. ನೆಕ್ಸ್ಟು 3 ಒಂದಿದೆ, ಟ್ರ್ಯಾಂಗಲ್ 1 2 3 ಇಷ್ಟು ಬರೆದ್ರೆ 293 ಆಯಿತು. ಓಕೆ, ನೆಕ್ಸ್ಟ್ ನಂಬರ್ ನೋಡೋಣ ಯಾವುದಿದೆ ಅಂತ ಹೇಳಿಬಿಟ್ಟು. 4ನೇದು 651 ಇದೆ. ಓಕೆ, ದೊಡ್ಡ ನಂಬರ್ ಇದೆ, 651 ಇದೆ ಅಂತ ಅಂದರೆ ನೀವಿಲ್ಲಿ ನೋಡ್ಬೋದು 125 ಆದಮೇಲೆ ನೆಕ್ಸ್ಟ್ ನಂಬರ್ 625 ಇದೆ ಅಲ್ವಾ. ಸೊ ಹಾಗಾಗಿಬಿಟ್ಟು ನಮಗೆ 651 ಈಸಿಯಾಗಿ ಸಿಕ್ಬಿಡತ್ತೆ. ಹೇಗೆ ಅಂತಂದರೆ ನಾವು 625 ಮಾಡ್ಕೊಳ್ಳೋಣ, ಪ್ಲಸ್ 30 630 40 ಸಾರಿ 625 630 635 640 645 650. ಓಕೆ, 5 ಸಲ 5 ಬರೆದು ಇನ್ನು 1 ಉಳಿತು, ಅದನ್ನು 1 ಬರುತ್ತೆ. ಓಕೆ, ಇದನ್ನು ಮೆನ್ಷನ್ ಯಾವ ರೀತಿಯಾಗಿ ಮಾಡ್ತೀವಿ ಅಂತಂದರೆ ಇಲ್ಲಿ ನೀವು ಸಿಂಬಲ್ ನೋಡ್ಬೋದು. 625ಕ್ಕೆ ಈ ರೀತಿಯಾಗಿ ಒಂಥರ ವಕ್ರರೇಖೆ ಟೈಪಲ್ಲಿ ಬಂದಿದೆ. ಓಕೆ, ಬನ್ನಿ, ವಕ್ರರೇಖೆ 5 ಅಂತ ಅಂದರೆ ಏನು? ಚೌಕ 2 3 4 5 ಪ್ಲಸ್ 1 ಅಂತ ಅಂದರೆ ಟ್ರ್ಯಾಂಗಲ್. ಓಕೆ, ಇಷ್ಟು ಈ ಒಂದು ಲೆಕ್ಕಗಳಿಗೆ ಉತ್ತರ. ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಮೇಲಿನ ಸಂಖ್ಯೆಗಳಲ್ಲಿ ಆಧಾರ 5 ಪದ್ಧತಿಯಲ್ಲಿ ಪ್ರತಿನಿಧಿಸಲಾಗದ ಸಂಖ್ಯೆ ಯಾವುದಾದ್ರೂ ಇದೆಯೇ? ಇದ್ದರೆ ಏಕೆ ಇದೆ ಅಥವಾ ಇಲ್ಲವಾದಲ್ಲಿ ಏಕೆ ಇಲ್ಲ ಅನ್ನೋದನ್ನು ನಾವು ಬರಿಬೇಕಂತೆ. ಸೊ ನಮಗೆಲ್ಲರಿಗೂ ಗೊತ್ತುಂಟು 5ರ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿರೋದು ಯಾವುದೇ ಅಂಕಿ ಇಲ್ಲ ಅಲ್ವಾ. ಹಾಗಾಗಿಬಿಟ್ಟು ಆಧಾರ 5 ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಲಾಗದ ಯಾವುದೇ ಸಂಖ್ಯೆ ಇಲ್ಲ. ನೀವು ಯಾವುದೇ ನಂಬರನ್ನು ತಗೊಳ್ಳಿ, ಅದನ್ನು ನಾವು ಆಧಾರ 5ರಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ಕೊಂಡು ಹೋಗಬಹುದು. ಏಕೆಂದರೆ 0ಇಂದ 4ರವರೆಗಿನ ಅಂಕಿಗಳನ್ನು 5 ಹೆಚ್ಚುತ್ತಾ ಹೋಗುವ ಘಾತಗಳ ಸಂಯೋಜನೆಯ ಮೂಲಕ ಎಲ್ಲ ಪೂರ್ಣ ಸಂಖ್ಯೆಗಳನ್ನು ನಾವು ವ್ಯಕ್ತಪಡಿಸಬಹುದು. ಓಕೆ, ದೊಡ್ಡ ನಂಬರ್ ತೊಗೊಂಡ್ರು ಸಹ ಅದು ಒಂದು ಲಾಂಗ್ ಪ್ರೊಸೆಸ್ ಆದರೂ ಪರವಾಗಿಲ್ಲ, ನಾವು ಆಧಾರ 5ರ ಒಂದು ಘಾತಗಳಲ್ಲಿ ನಾವು ಬರಿಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಧಾರ 7 ವ್ಯವಸ್ಥೆಯ ಹೆಗ್ಗುರುತು ಸಂಖ್ಯೆಯನ್ನು ಲೆಕ್ಕ ಹಾಕಿ. ಸಾಮಾನ್ಯವಾಗಿ ಆಧಾರ n ಪದ್ಧತಿಯ ಹೆಗ್ಗುರುತು ಸಂಖ್ಯೆಗಳು ಯಾವುವು? ಆಧಾರ n ಅಂತ ಅಂದರೆ ಸಂಖ್ಯಾ ಹೆಗ್ಗುರುತು ಸಂಖ್ಯೆಗಳು n ರ ಘಾತ 0 ಅಂದರೆ 1 n n² n³ ರಿಂದ ಪ್ರಾರಂಭವಾಗುವ ಘಾತಗಳಾಗಿದೆ. ಹಿಂದಿನ ಒಂದು ಪೇಜ್ನಲ್ಲಿ ಹೇಳಿದ್ವಿ n ಅಂತ ಅಂದರೆ ಯಾವುದೇ ಸಂಖ್ಯೆನ ಇದು ಮಾಡ್ಕೊಬೋದು. ಇಲ್ಲಿ ಆಧಾರ 7ರ ಒಂದು ಹೆಗ್ಗುರುತು ಸಂಖ್ಯೆಗಳನ್ನು ಗುರುತು ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ, ಮೊದಲ ಹೆಗ್ಗುರುತು ಸಂಖ್ಯೆಯನ್ನು ನಾವು 1 ಅಂತ ತೆಗೆದುಕೊಳ್ತೀವಿ. ಹೇಳಿದ್ದೆ ನಾನು 7ರ ಘಾತ 0 ಅಂತ ಅಂದರೆ 1. ಆಧಾರ 7ರ ಪದ್ಧತಿಯಲ್ಲಿ ಮುಂದಿನ ಹೆಗ್ಗುರುತು ಸಂಖ್ಯೆ ಹಿಂದಿನ ಸಂಖ್ಯೆಯ 7 ಪಟ್ಟು ಆಗಿರುತ್ತೆ ಅಲ್ವಾ. ಅಂದರೆ ಅವು 7ರ ಘಾತಗಳಾಗಿರುತ್ತೆ. 7ರ ಘಾತ 0 ಅಂದರೆ 1, 7ರ ಘಾತ 1 ಅಂದರೆ 7, 7ರ ಘಾತ 2 ಅಂದರೆ 7 7 49, 7ರ ಘಾತ 3 ಅಂದರೆ 343, 7ರ ಘಾತ 4 ಅಂದರೆ 2401. ಅಂದರೆ ಸಾಮಾನ್ಯವಾಗಿ n ರ ಘಾತ 0, n ರ ಘಾತ 1 ಅಂತಂದರೆ n ರ ಘಾತ 2, n ರ ಘಾತ 3, n ರ ಘಾತ 4 ಇದ್ದ ಹಾಗೆ ಅಂತ ಹೇಳಿಬಿಟ್ಟು ಇದರೊಳಗೆ ಕೊಟ್ಟಿದೆ. ಸೊ ಇಷ್ಟು ಈ ಒಂದು ಪೇಜ್ ನಂಬರ್ 67 68ರಲ್ಲಿರುವಂತಹ ಕಂಡುಹಿಡಿಯನ್ನು ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ನಾವು ಆಧಾರ n ವ್ಯವಸ್ಥೆಯ ಅನುಕೂಲಗಳನ್ನು ನೋಡೋಣಂತೆ. ಪ್ಲೀಸ್ ನನ್ನ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ನನಗೆ ಬಹಳ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್.